ದಿನಗಳಿಂದ ಹುಬ್ಳಿಯಲ್ಲಿ ನೀರಿನ ಅಭಾವ ಜಾಸ್ತಿ ಆಗ್ಬಿಟ್ಟಿದೆ. ಅಲ್ಲ, ಈಗ ಎಲ್ಲ ಕಡೆ ಹುಬ್ಳಿ ಧಾರವಾಡದಲ್ಲಿ ಹಲವಾರು ಏರಿಯಾಗಳಲ್ಲಿ 12 ದಿನ ಆಯ್ತು ಇವತ್ತಿಗೆ ನೀರು ಬರ್ಲಾರ್ದೆ. ಜನ ಪರದಾಡ್ತವ್ರ. ಜನರಿಗೆ ಬಟ್ಟೆ ತೊಳೆಯಕ್ಕೆ ನೀರಿಲ್ಲ, ಜಳಕ ಮಾಡಕ್ ನೀರಿಲ್ಲ, ಕುಡಿಯಕ್ಕೆ ನೀರಿಲ್ಲ. ಅಸ್ತವ್ಯಸ್ತ ಆಗ್ಬಿಟ್ಟಿದೆ ಎಲ್ಲರ ಸಮಸ್ಯೆ. ಈ ಮಹಾನಗರ ಪಾಲಿಕೆ ಆಯುಕ್ತರಾಗಿರ್ಬೋದು, ಮಹಾಪೌರರು ಕಣ್ಣು ಮುಚ್ಚಿ ಕುಂತಾರ. ಅವ್ರ ಜವಾಬ್ದಾರಿ ಇರ್ಬೇಕು. ಅವರು ಬಂದು ಏರಿಯಾ ವೈಸ್ ವಿಸಿಟ್ ಮಾಡ್ಬೇಕು. ಏನಾಗಿತ್ತು, ಏನ್ ಸಮಸ್ಯೆ ಅದ, ಎಲ್ಲಿ ಪೈಪ್ಲೈನ್ ಕಟ್ ಆಗಿತ್ತು, ಏನಾಗಿತ್ತು, ಅದು ತಕ್ಷಣ ಅದನ್ನ ದುರಸ್ತಿ ಮಾಡುವಂತ ಕೆಲಸ ಕೈ ಆಗ್ಬೇಕಲ್ಲ. ಅದ್ ಬಿಟ್ಟು ಆರಾಮ್ ಮನ್ಯಾಗ ಕುಂತ್ರೆ, ಆಫೀಸ್ನಾಗ ಕುಂತ್ರೆ ಆಗೋದಿಲ್ಲ. ಬಂದು ಆ ಏರಿಯಾದಾಗ ಎಲ್ಲ ಅಟ್ಲೀಸ್ಟ್ ಆದ್ರೂ ಆ ಟ್ರ್ಯಾಕ್ಟರ್, ನೀರಿನ ಗಾಡಿ ಟ್ರ್ಯಾಕ್ಟರ್ ಕಳಿಸ್ಬೇಕು. ಅಲ್ಲಿ ಏನಾಯ್ತು, ಪರ್ಮನೆಂಟ್ ಸೊಲ್ಯೂಷನ್ ಆಗ್ಬೇಕು. ಪೈಪ್ಲೈನ್ ಏನ್ ಸಮಸ್ಯೆ ಆಗಿದೆ ಅದೆಲ್ಲ ಕ್ಲಿಯರ್ ಮಾಡಿ ನೀರು ವ್ಯವಸ್ಥೆ ಮಾಡ್ಕೊಡ್ರಿ. ಆಗ್ಲಿಲ್ಲ ಈ 12 ದಿನ ಆಯ್ತು ಇವತ್ತಿಗೆ. ಜನ ಹೆಂಗಿರ್ಬೇಕು, ಬಹಳ ಅತಿ ಮಹಾನಗರ ಪಾಲಿಕೆ ಸಂಪೂರ್ಣ ವಿಫಲವಾಗಿದೆ. ಮಹಾಪೌರರು ಕೂಡ ಈ ಒಂದು ಕಾರ್ಯ ನಿರ್ವಹಣೆಯಲ್ಲಿ ಅವರು ಸಂಪೂರ್ಣ ವಿಫಲವಾಗಿದ್ದಾರೆ. ತಕ್ಷಣ ಆದಷ್ಟು ಬೇಗನೆ ಮಹಾನಗರ ಜನತೆಗೆ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು ನನ್ನ ಆಗ್ರಹವಾಗಿದೆ. ಈಗ ಮೊದಲು ಹೆಂಗಿತ್ತಂದ್ರೆ ಜಲಮಂಡಳಿ ಇತ್ತಲ್ಲ, ಅವಾಗ ಎಲ್ಲರೂ ಸಮಸ್ಯೆ ಇರಲಿಲ್ಲ ನೀರಿಂದ. ಬಹಳ ಮಂದಿ ಕರೆಕ್ಟ್ ನೀರು ಬರ್ತಿತ್ತು. ಈಗ ಯಾವಾಗಿಂದ LNT ಕೊಟ್ಟಿದ್ದಾರೆ ಅವಾಗಿಂದ ತುಂಬಾ ಸಮಸ್ಯೆ ಆಗ್ತದೆ. ಪ್ರತಿಯೊಬ್ಬರಿಗೂ ಸಮಸ್ಯೆ ಆಗ್ತದೆ. ಯಾರಿಗೂ ಅಂತಲ್ಲ, ಪ್ರತಿಯೊಂದು ಏರಿಯಾ ಹುಬ್ಳಿ ಧಾರವಾಡದಲ್ಲಿ ಇದೇ ಏರಿಯಾ ಅಂತ ನಾ ಮೆನ್ಷನ್ ಮಾಡೋದಿಲ್ಲ. ಪ್ರತಿಯೊಂದು ಏರಿಯಾದಾಗ 12 ದಿನ, 10 ದಿನ, 8 ದಿನ, ಒಂದೊಂದ್ ಕಡೆ 15 ದಿನ ನೀರು ಬರ್ತಾ ಇಲ್ಲ. ಪಾಪ ಯಾರು ನೀರಿನ ಸಮಸ್ಯೆ ದೊಡ್ಡದಿದೆ. ಅದಕ್ಕೆ ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ಮಹಾಪೌರರು ಈ ಕಡೆ ಗಮನ ಹರಿಸಿ ದಯವಿಟ್ಟು ಇದರ ಬಗ್ಗೆ ತಕ್ಷಣ ಏನಾದ್ರು ಪರಿಹಾರ ಮಾಡಿ ಅದು ಸೂಕ್ತ ವ್ಯವಸ್ಥೆ ಮಾಡ್ಬೇಕಂತ ನನ್ನ ಆಗ್ರಹವಾಗಿದೆ.